ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಂತಹ ಒಂದು ದೊಡ್ಡ ದುರಂತದಲ್ಲಿ 8 ಜನ ಮೃತಪಟ್ಟಿದ್ರು. ಆದರೆ ಕಾರ್ಮಿಕರಿಗೆ ಇದುವರೆಗೂ ಕೂಡ ಪರಿಹಾರ ಸಿಕ್ಕಿಲ್ಲ. ಅದೇನಂತ ಹೇಳಿ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರೆಯಬೇಡಿ. ಹಾಗೇನೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಒಂದು ದೊಡ್ಡ ದುರಂತ ನಡೆದಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಈಗಾಗಲೇ ಸುಮಾರು 30ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತಿವೆ. ಆದರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮುರುಕುಂಬಿ ಬಳಿ ಇರತಕ್ಕಂತಹ ಒಂದು ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಒಂದು ಸ್ಫೋಟಗೊಂಡಿತ್ತು. ಈ ಒಂದು ದುರಂತದಲ್ಲಿ ಸುಮಾರು 8 ಜನ ಕಾರ್ಮಿಕರು ಮೃತಪಟ್ಟಿರ್ತಕ್ಕಂಥದ್ದು. ಮೃತ ಕಾರ್ಮಿಕರಿಗೆ ಪರಿಹಾರ ನೀಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮೌನ ವಹಿಸಿದೆ ಅಂತ ಹೇಳಿ ಈಗ ಕರವೇ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನು ಕಾರ್ಮಿಕ ಇಲಾಖೆ ಸಚಿವರು ಪಕ್ಕದ ಜಿಲ್ಲೆ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಇದ್ರೂ ಕೂಡ ಕಾರ್ಮಿಕ ಇಲಾಖೆ ಆಗಿರ್ಬೋದು ಮತ್ತು ಬೆಳಗಾವಿ ಜಿಲ್ಲಾಡಳಿತದಿಂದ ಇದುವರೆಗೂ ಕೂಡ ನೊಂದ ಕುಟುಂಬಗಳಿಗೆ ಸ್ಪಂದಿಸುವಂತ ಕೆಲಸ ಆಗಿಲ್ಲ. ಮೃತಪಟ್ಟು ಸುಮಾರು 5-6 ದಿನಗಳು ಕಳೆದ್ರು ಕೂಡ ಯಾರೂ ಹೋಗಿ ಕನಿಷ್ಠ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ. ಇದು ಎಲ್ಲರ ಸಂಘ ಸಂಸ್ಥೆಗಳ ಕೆಂಗಡಿಗೆ ಗುರಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ 3 ಜನರ ವಿರುದ್ಧ ಮುರುಗೋಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ. 3 ಜನ ಅಲ್ಲಿನ ಕಾರ್ಮಿಕರು ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಹೇಳಾದ್ರೆ ಈ ಒಂದು ಘಟನೆಗೆ ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಬಾಯ್ಲರ್ ಇಲಾಖೆಯಿಂದ ಈಗಾಗಲೇ ಜಿಲ್ಲಾಧಿಕಾರಿ ಅವರಿಗೆ ಒಂದು ಡೀಟೇಲ್ ರಿಪೋರ್ಟ್ ಸಬ್ಮಿಟ್ ಆಗಿರ್ತಕ್ಕಂಥದ್ದು. ಮುಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಅಲ್ಲ, ಮುಂದೆ ಯಾವುದೇ ಕಾರ್ಖಾನೆಗಳು ಈ ರೀತಿಯಲ್ಲಿ ದುರಂತಗಳು ಆಗದಂತೆ ಮುನ್ನೆಚ್ಚರಿಕೆ ವಹಿಸಕ್ಕೆ ನಾನು ಒಂದು ಗೈಡ್ಲೈನ್ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೂಡ ಹೇಳಿರ್ತಕ್ಕಂಥದ್ದು. ಬೇಡಿಕೆ ಏನಿದೆ ಅಂದ್ರೆ ಈಗ ಸರ್ಕಾರದಿಂದನೂ ಪರಿಹಾರ ಅವರಿಗೆ ಕೊಡಿಸ್ಬೇಕಂತ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಮಗೆ ಕೇಳ್ತಾ ಇದ್ದಾರೆ. ನಾವು ಈಗ ಸರ್ಕಾರಕ್ಕೆ ಪತ್ರ ಬರಿತೀವಿ. ಈಗಾಗಲೇ ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಡಿಪಾರ್ಟ್ಮೆಂಟ್ ಮುಖಾಂತರ ನನಗೆ ಡೀಟೇಲ್ಡ್ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಅಂತೆ ನಾವು FIR ಮಾಡಲಿಕ್ಕೂ ನಾವು ಪೊಲೀಸ್ ಅವರಿಗೆ ಹೇಳಿದ್ದೀವಿ. FIR ಮಾಡಲಾಗಿದೆ. ಮುಂದಿನ ಕ್ರಮ ಕಾನೂನಾತ್ಮಕ ಕ್ರಮ ಏನು ತಗೋಬೇಕೋ ಅದನ್ನು ನಾವು ಕಡ್ಡಾಯವಾಗಿ ತಗೊಳ್ತೀವಿ. ಈ ರಿಪೋರ್ಟಲ್ಲಿ ಬಹಳ ದುರದೃಷ್ಟವಶಾತ್ತು ಆ ವ್ಯಾಕ್ಯೂಮ್ ಪ್ಯಾನಲ್ಲಿ ಏನು ಲೀಕೇಜ್ ಸ್ಟಾರ್ಟ್ ಆಗಿದೆ ಅದನ್ನು ರಿಪೇರ್ ಮಾಡುವಾಗ ಈ ಘಟನೆ ಸಂಭವಿಸಿದೆ. ಸೊ ಈ ಥರ ಘಟನೆಗಳು ಇನ್ನು ಮುಂದೆ ಆಗಬಾರ್ದಂದರೆ ಯಾವ ರೀತಿಯ ಎಚ್ಚರಿಕೆಯನ್ನು ನಾವು ವಹಿಸಬೇಕು, ಫ್ಯಾಕ್ಟ್ರಿಗಳಲ್ಲಿ ಬರೀ ಶುಗರ್ ಫ್ಯಾಕ್ಟ್ರಿ ಅಂತಲ್ಲ ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಯಾವ ರೀತಿಯ ಎಚ್ಚರಿಕೆಗಳನ್ನು ವಹಿಸಬೇಕನ್ನೋದ್ರ ಬಗ್ಗೆ ನಾನು ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಡಿಪಾರ್ಟ್ಮೆಂಟಿಂದ ಒಂದು ಗೈಡ್ಲೈನನ್ನು ಕೇಳಿದ್ದೀನಿ. ಅದನ್ನು ನಾನೇ ನನ್ನ ಸೀಲ್ ಆ್ಯಂಡ್ ಸಿಗ್ನೇಚರಲ್ಲಿ ಎಲ್ಲ ಫ್ಯಾಕ್ಟ್ರಿಗಳಿಗೆ ಸರ್ಕ್ಯುಲೇಟ್ ಮಾಡ್ತೀನಿ. ಅದನ್ನು ಅವರು ಪಾಲನೆ ಮಾಡೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ. ಈಗ ಏನು ಪ್ರಶ್ನೆ ಇರೋದು ಏನಂತಂದ್ರೆ ಈ ಒಂದು ಎಲ್ಲರೂ ಕೂಡ ಕಾರ್ಮಿಕರು ಏನು ಮನೆಗೆ ಆಧಾರ ಸ್ತಂಭವಾಗಿದ್ದಂತಹ ಕಾರ್ಮಿಕರು ಸುಮಾರು 8 ರಿಂದ 10 ಸಾವಿರ ರೂಪಾಯಿ ಹಣಕ್ಕಾಗಿ ಈ ಒಂದು ಕಾರ್ಖಾನೆಯಲ್ಲಿ ಬಂದು ಕೆಲಸವನ್ನ ಮಾಡಿಸಿದ್ರು. ಕಾರ್ಖಾನೆಯಲ್ಲಿ ಸೇಫ್ಟಿ ಮ್ಯಾನೇಜರ್ ಇರ್ಲಿಲ್ಲ ಅಂತಕ್ಕಂಥ ಆರೋಪ ಕೂಡ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಘಟನೆ ನಡೆದ್ರು ಕೂಡ ಕಾರ್ಖಾನೆ ಮಾಲೀಕರು ಹೊರಗಡೆ ಬಂದು ಈ ಒಂದು ಮೃತ ಕಾರ್ಮಿಕರ ಕುಟುಂಬಗಳಿಗೆ ಇದುವರೆಗೂ ಕೂಡ ಸಾಂತ್ವನ ಹೇಳುವಂತಹ ಕನಿಷ್ಠ ಕೆಲಸವನ್ನ ಮಾಡಿಲ್ಲ. ಕೇವಲ ಅಲ್ಲಿನ ಏನು ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಅವ್ರನ್ನ ಕಳಿಸಿ ಸಾಂತ್ವನ ಹೇಳ್ತಕ್ಕಂಥದ್ದು. ಏನು ಪ್ರಮುಖವಾಗಿ 8 ಜನ ಮೃತರ ಪೈಕಿ 7 ಜನ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನವರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಸಂತೋಷ್ ಕಾಜ್ಗಾರ್ ಅಂತಕ್ಕಂಥದ್ದು ಬೆಳಗಾವಿ ತಾಲೂಕಿನ ಅನಿಗೋಳ ಗ್ರಾಮದ ಏನು ವ್ಯಕ್ತಿ ಆಗಿರ್ತಕ್ಕಂಥದ್ದು. ಆತನಿಗೆ ಸುಮಾರು 20 ಲಕ್ಷ ಪರಿಹಾರವನ್ನ ಈಗಾಗಲೇ ವಿತರಣೆಯನ್ನು ಮಾಡಿದೆ. 20 ಲಕ್ಷ ಪರಿಹಾರವನ್ನು ಕೊಟ್ಟು ಕಾರ್ಖಾನೆ ಸದ್ಯ ಕೈ ತೊಳೆದುಕೊಂಡಿರ್ತಕ್ಕಂಥದ್ದು. ಇದರ ಬೆಳಗಾವಿ ಜಿಲ್ಲಾಡಳಿತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಧ್ಯಪ್ರವೇಶವನ್ನ ಮಾಡಬೇಕಿತ್ತು ಅಂತಕ್ಕಂಥದ್ದು ಕರವೇ ಮುಖಂಡರ ಆಗ್ರಹವಾಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಕರವೇ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗನಟ್ಟಿ ನೇತೃತ್ವದಲ್ಲಿ ನಿಯೋಗ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಕಾರ್ಮಿಕ ಇಲಾಖೆ ಮತ್ತು ಬೆಳಗಾವಿ ಜಿಲ್ಲಾಡಳಿತ ಹಾಗೆ ಸರ್ಕಾರದಿಂದ ಒಂದು ಈ ಮೃತರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಸದ್ಯ ಮಾಡಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಮರುಕುಂಬಿ ಗ್ರಾಮದೊಳಗಡೆ ಮೊನ್ನೆ 7 ತಾರೀಕೇನು ಒಂದು ಇನಾಮದಾರ್ ಶುಗರ್ಸ್ ಅಲ್ಲಿ ಬಾಯ್ಲರ್ ಸ್ಫೋಟ ಆಗೋದ್ರ ಮುಖೇನವಾಗಿ ಬಹಳ ದೊಡ್ಡ ದುರ್ಘಟನೆ ನಡೀತು. ಯಾಕಂದ್ರೆ ಸುಮಾರು 8 ಜನ ಕಾರ್ಮಿಕರಲ್ಲಿ ತೀರು ಹೋಗುವಂತ ಪರಿಸ್ಥಿತಿ ಉಂಟಾಯಿತು. ಇದು ಬಹಳ ಬೆಳಗಾವಿ ಜಿಲ್ಲೆಗೆ ಅತ್ಯಂತ ದೊಡ್ಡ ದುರ್ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಪ್ಪ ಇದು ಯಾಕಾಯ್ತು, ಯಾರ ನಿರ್ಲಕ್ಷ್ಯದಿಂದ ಆಯ್ತು, ಯಾರ ಒಬ್ಬರ ಒಂದು ಸಣ್ಣ ತಪ್ಪಿಗೆ ಇವತ್ತು 8 ಜನರ ಪ್ರಾಣ ತೆರುವಂತಹ ಪರಿಸ್ಥಿತಿ ಇಲ್ಲಿ ಹಾಗೆ ಇವತ್ತು ಆ 8 ಕುಟುಂಬದವರು ಬೀದಿ ಪಾಲಾಗಿದ್ದಾರೆ. ಕಾಟಾಚಾರಕ್ಕೆ ಪೊಲೀಸ್ ಇಲಾಖೆ 3 ಜನರ ಮೇಲೆ FIR ಗಳನ್ನ ಮಾಡಿದ್ರು. ಯಾಕೆ ಅವ್ರು 3 ಜನರ ಮೇಲೆ ಮಾಡಿದ್ರಿ, ಅದ್ರ ಬಗ್ಗೆ ಸೂಕ್ತವಾಗಿ ಯಾಕೆ ತನಿಖೆ ಆಗ್ತಾ ಇಲ್ಲ,
ನಾವು ಕೇಳ್ತಾ ಇರೋದು ಯಾರು ಅಲ್ಲಿ ಪ್ರಮುಖರಿದ್ರು, ಯಾರು ಮುಖ್ಯಸ್ಥರಿದ್ರು, ಮುಖ್ಯಾಧಿಕಾರಿಗಳಿದ್ರು ಅಂಥವ್ರ ಮೇಲೆ ಕ್ರಮ ಆಗಲ್ದೆ ಮತ್ತಾರ್ದೋ ಅವರ ಕೆಳಮಟ್ಟದ ಅಧಿಕಾರಿಗಳ ಮೇಲೆ ಕ್ರಮ ಮಾಡಿದ್ರಿ. ಅದರ ಜೊತೆ ಇದನ್ನ ಪರಿಹಾರ ಇದರಿಂದ ಅದೇ ಸಕ್ಕರೆ ಕಾರ್ಖಾನೆಯಿಂದ ಪರಿಹಾರ ಕೊಟ್ರಿ. ನಾವು ಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾಡಳಿತ ಸರ್ಕಾರ ಏನ್ ಮಾಡ್ತಾ ಇದೆ? ಇವತ್ತು ಆ ಕುಟುಂಬಕ್ಕೆಲ್ಲರಿಗೂ ಕೂಡ ಆಧಾರ ಸ್ತಂಭ ಆಗಿರುವಂತ ಆ ಯುವಕರಿದ್ರು, ಅವರೇ ಇವತ್ತಿಲ್ಲಂತ ಸಂದರ್ಭದಲ್ಲಿ ಕುಟುಂಬದ ಪರಿಸ್ಥಿತಿ ಬೀದಿ ಪಾಲಾಗಿದೆ. ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡುವುದ್ರ ಮುಖ್ಯವಾಗಿ ಸರ್ಕಾರದಿಂದ ಮಾನ್ಯ ಜಿಲ್ಲಾಡಳಿತ ವತಿಯಿಂದ ವಿಶೇಷವಾದಂತಹ ಪರಿಹಾರವನ್ನ ಘೋಷಣೆ ಮಾಡಬೇಕು. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೂಡ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೇನೆ. ರಾಜ್ಯ ಸರ್ಕಾರದಿಂದ ಪರಿಹಾರ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥದ್ದು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈ ರೀತಿ ಘಟನೆಗಳು ಆಗದಂತೆ ನಾವು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡ್ತೀನಿ ಅಂತೇಳಿ ಬೆಳಗಾವಿಯಲ್ಲಿ ಸದ್ಯ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಏನು ಸಕ್ಕರೆ ಜಿಲ್ಲೆ ಅಂತೇಳಿ ಬೆಳಗಾವಿ ಖ್ಯಾತಿ ಗಳಿಸಿದೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಬೆಳಗಾವಿಯಲ್ಲಿ ಆಗುತ್ತೆ. ಬೆಳಗಾವಿಯಲ್ಲಿ ಸುಮಾರು 31 ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಣೆ ಮಾಡುತ್ತೆ. ಈಗ ಇನಾಮದಾರ್ ಸಕ್ಕರೆ ಕಾರ್ಖಾನೆ 2ನೇ ಬಾರಿ ಇದು ಕಬ್ಬು ನುರಿಸುವಂತ ಹಂಗಾಮಿನಲ್ಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು. ಬಾಯ್ಲರ್ ನಲ್ಲಿ ತಾಂತ್ರಿಕ ದೋಷ ಉಂಟಾಗಿತ್ತು. ಅಲ್ಲಿ ಏನು ವಾಲ್ ರಿಪೇರಿ ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದಂತಹ ಸುಮಾರು 8 ಜನ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ರು. ಗಾಯಗೊಂಡಂತಹ ಕಾರ್ಮಿಕರನ್ನೇ ಜೀರೋ ಟ್ರಾಫಿಕ್ ನಲ್ಲಿ ಬೆಳಗಾವಿಯ ಕೇಳಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. 2-3 ದಿನಗಳಲ್ಲಿ ಎಲ್ಲಾ ಕಾರ್ಮಿಕರು ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಮೃತಪಟ್ಟ ಕಾರ್ಮಿಕರಿಗೆ ಕೇವಲ 20 ಲಕ್ಷವನ್ನ ಪರಿಹಾರವನ್ನ ಕಾರ್ಖಾನೆ ನೀಡಿದೆ. ಇನ್ನು ಹೆಚ್ಚು ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಆ ಕುಟುಂಬಸ್ಥರ ಏನು ಬೇಡಿಕೆ ಆಗಿರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಏನೋ ಮಂಜುನಾಥ್ ಕಾಜ್ಗಾರ್ ಸೇರಿದಂತೆ ಏನು ಮೃತರ ಪೈಕಿ ಬಹುತೇಕರು ಬಡವರಿದ್ದಾರೆ. ಜೊತೆಗೆ ಏನಂತಂದ್ರೆ ಮನೆಗೆ ಆಧಾರ ಸ್ತಂಭವಾದಂತಹ ಮಕ್ಕಳನ್ನ ಕಳೆದುಕೊಂಡು ಇಡೀ ಕುಟುಂಬ ಈಗ ಕಂಗಾಲಾಗಿರ್ತಕ್ಕಂಥದ್ದು. ಏನು ಕೆಲವರು ಏನಂದ್ರೆ ಮದುವೆಗೆ ಕೃಷಿಗೆ ಜಮೀನು ಕೆಲಸ ಮಾಡಿದ್ರೆ ಮದುವೆಗೆ ಕನ್ಯಾ ಸಿಗಲ್ಲ ಅಂತ ಹೇಳಿ ಈ ಒಂದು ಕಾರ್ಖಾನೆ ಕೆಲಸಕ್ಕೆ ಹೋಗ್ತಾ ಇದ್ರು. ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಮದುವೆ ಆಗ್ಬೇಕು ಅಂತಕ್ಕಂತ ನಿರೀಕ್ಷೆಯಲ್ಲಿದ್ರು. ಅವರೆಲ್ಲಾ ನಿರೀಕ್ಷೆಗಳು ಮಣ್ಣು ಪಾಲಾಗಿರ್ತಕ್ಕಂಥದ್ದು. ಕುಟುಂಬಗಳು ಕಂಗಾಲಾಗಿವೆ. ಏನು ಮೃತರ ಶವಗಳನ್ನ ರಸ್ತೆಯಲ್ಲಿಟ್ಟು ಪ್ರತಿಭಟನೆ ಮಾಡುವಂತ ಹಂತ ತಲುಪಿರ್ತಕ್ಕಂಥದ್ದು. ಇಷ್ಟಾದ್ರೂ ಕೂಡ ಕಾರ್ಖಾನೆ ಮಾಲೀಕರು ಇದುವರೆಗೂ ಕಣ್ಣು ತೆಗೆದಿಲ್ಲ ಮತ್ತು ಈ ಒಂದು ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಿಲ್ಲ. ಘಟನೆಗೆ ವಿಷಾದ ವ್ಯಕ್ತಪಡಿಸುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ. ಪೊಲೀಸ್ ಇಲಾಖೆ ಈಗಾಗಲೇ 3 ಜನರ ವಿರುದ್ಧ ದೂರನ್ನು ದಾಖಲಿಸಿದೆ. ಈ ದೂರು ಕೇವಲ ಸಿಬ್ಬಂದಿಗಳಿಗೆ ಮಾತ್ರ. ಆದ್ರೆ ಕಾರ್ಖಾನೆ ಮಾಲೀಕರ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಈಗ ಕರವೇ ಕೇಳುವಂತಹ ಪ್ರಶ್ನೆ. ಈ ನಿಟ್ಟಿನಲ್ಲಿ ಈಗ ಬೆಳಗಾವಿ ಜಿಲ್ಲಾಡಳಿತ ಕ್ರಮವನ್ನು ವಹಿಸಬೇಕಿದೆ. ಮುರುಗೋಡು ಪೊಲೀಸರು ಈ ಒಂದು ಕಾರ್ಖಾನೆ ಆದಂತಹ ಲೋಪದೋಷಗಳೇನು ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನ ಮಾಡಬೇಕಿದೆ. ಒಟ್ಟಾರೆ ಏನು ಮೃತ ಕಾರ್ಮಿಕರಿಗೆ ಸೂಕ್ತ ಪರಿಹಾರವನ್ನ ಕಾರ್ಮಿಕ ಇಲಾಖೆ ಆಗಿರ್ಬೋದು ಮತ್ತು ಬೆಳಗಾವಿ ಜಿಲ್ಲಾಡಳಿತ ನೀಡಬೇಕು ಅಂತಕ್ಕಂಥದ್ದು ಈಗ ಕರವೇ ಮತ್ತು ಆ ಕುಟುಂಬಸ್ಥರು ಹಾಗೇನೆ ಬೆಳಗಾವಿಯ ಅನೇಕ ಸಂಘ ಸಂಸ್ಥೆಗಳ ಒತ್ತಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರದ ನಡೆ ಏನು ಅಂತಕ್ಕಂಥದ್ದು ಈಗ ಕಾದು ನೋಡ್ಬೇಕಿದೆ. ಯಾಕಂದ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ಆಗ್ರಹ ಇದೆ. ಸತೀಶ್ ಜಾರಕಿಹೊಳಿ ಕೂಡ ಒಂದು ಸಕ್ಕರೆ ಕಾರ್ಖಾನೆಯ ಮಾಲೀಕರಿದ್ದಾರೆ. ಜೊತೆಗೆ ಇಲ್ಲಿ ಮತ್ತೊಬ್ಬರು ಸಚಿವರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅವರು ಕೂಡ ಒಂದು ಸಕ್ಕರೆ ಕಾರ್ಖಾನೆ ನಡೆಸ್ತಾರೆ. ಬಹುತೇಕ ಶಾಸಕರು ಸಚಿವರು ಏನಿದ್ದಾರೆ ಅವರೆಲ್ಲರೂ ಕೂಡ ಸಕ್ಕರೆ ಜೊತೆಗೆ ಸಕ್ಕರೆ ಉದ್ಯಮದ ಜೊತೆಗೆ ಒಂದು ನಂಟನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಮತ್ತು ಈ ಒಂದು ಸಕ್ಕರೆ ಕಾರ್ಖಾನೆ ಇದೆ, ಇದು ಮಾಜಿ ಸಂಸದ ಪ್ರಭಾಕರ್ ಕೋರೆ ಹಾಗೇನೆ ಮಾಜಿ ಸಚಿವ ಏನು ಡಿಬಿ ಇನಾಮದಾರ್ ಪುತ್ರ ವಿಕ್ರಮ್ ಇನಾಮದಾರ್ ಹಾಗೇನೆ ವಿಜಯ್ ಮೆಟ್ಕೂಡ್ ಮಾಲೀಕತ್ವದ ಒಂದು ಕಾರ್ಖಾನೆ ಅಂತ ಹೇಳಲಾಗ್ತದೆ. ಆದ್ರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಯಾವುದೇ ಇದುವರೆಗೂ ದೂರು ದಾಖಲಾಗಿಲ್ಲ ಮತ್ತು ಕಾರ್ಖಾನೆ ಮಾಲೀಕರು ಈ ಒಂದು ಪ್ರಕರಣ ನಡೆದ ಬಳಿಕ ಕೂಡ ಎಲ್ಲೂ ಹೊರಗಡೆ ಬಂದು ಈ ಒಂದು ಕಾರ್ಖಾನೆ ನಮ್ಮದು ದುರಂತ ಆಗಿದೆ, ಏನು ಮೃತರ ಕುಟುಂಬಗಳಿಗೆ ನಾವು ಸಾಂತ್ವನ ಹೇಳ್ತೀವಿ ಅಂತ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ. ಇದು ಸದ್ಯ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ರಾಜ್ಯ ಸರ್ಕಾರ ಈ ಒಂದು ಬಡ ಕುಟುಂಬಗಳ ನೆರವಿಗೆ ಧಾವಿಸಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.